ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಜೂನ್ 7ರ ರಹಸ್ಯದ ಎಪಿಸೋಡ್ 2ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಮೊದಲ ಎಪಿಸೋಡ್ನಲ್ಲಿ ನಾವು ನೋಡಿದ್ವಿ, ಹೊಸ ಮನೆಗೆ ಬಂದ ಅನನ್ಯಾಗೆ ಒಂದು ಕೆಂಪು ಡೈರಿ ಸಿಗುತ್ತೆ. ಅದರಲ್ಲಿ ಅವಳದೇ ಕೈಬರಹದಲ್ಲಿ ಜೂನ್ 7ರಂದು ರಾಘವ್ ನನ್ನನ್ನು ಎಂದು ಅರ್ಧದಲ್ಲಿ ಮಾತ್ರ ಬರೆದಿದ್ದಂತಹ ಒಂದು ಡೈರಿ ಸಿಗುತ್ತೆ. ಆದರೆ ಆಕ್ಸಿಡೆಂಟ್ನಿಂದಾಗಿ ಅನನ್ಯಾಗೆ ಆ ರಾತ್ರಿಯ ಯಾವ ನೆನಪು ಇರೋದಿಲ್ಲ. ಇತ್ತ ಗಂಡ ರಾಘವ ಅವಳನ್ನು ತುಂಬ ಪ್ರೀತಿಯಿಂದಲೇ ನೋಡ್ಕೋತಿರ್ತಾನೆ. ಅನನ್ಯಾಗೆ ಫೋನ್ ಬರುತ್ತೆ ಅವಳದೇ ಧ್ವನಿಯಲ್ಲಿ, 3 ದಿನದಲ್ಲಿ ನಿನ್ನ ಆಟ ಮುಗಿಯುತ್ತೆ ಎಂದು. ನಿಜಕ್ಕೂ ಏನಿದು ಜೂನ್ 7ರ ರಹಸ್ಯ? ಬನ್ನಿ ಇವತ್ತಿನ ಈ ಎಪಿಸೋಡ್ನ ನೋಡೋಣ. ವೀಕ್ಷಕರೇ, ನೀವಿನ್ನೂ ಮೊದಲ ಎಪಿಸೋಡ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನು ವೀಕ್ಷಿಸಿ, ಆಗ ಸ್ಟೋರಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ರಾಘವ ಅಷ್ಟೊಂದು ಪ್ರೀತಿಯಿಂದ ಒಂಚೂರು ಸ್ಟ್ರಾಂಗ್ ಆಗಿ ಕಾಫಿ ಮಾಡಿ ಕೊಡ್ತೀಯಾ ಅಂತ ಕೇಳಿದರೂ ಅನನ್ಯಾಳಿಗೆ ಅವನ ಮುಖ ನೋಡಲು ಒಳಗೊಳಗೆ ಹೆದರಿಕೆಯಾಗುತ್ತಿತ್ತು. ಕೈಯಲ್ಲಿದ್ದ ಮೊಬೈಲ್ ಇನ್ನೂ ನಡುಗುತ್ತಲೇ ಇತ್ತು. ಆ ಫೋನ್ ಕರೆಯಲ್ಲಿ ಕೇಳಿದ ತನ್ನದೇ ಧ್ವನಿ ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿತ್ತು. 3 ದಿನದಲ್ಲಿ ನಿನ್ನ ಆಟ ಮುಗಿಯುತ್ತೆ. ಅವಳಿಗೆ ಇದರ ಬಗ್ಗೆ ಯೋಚಿಸಿ ತಲೆ ಕೆಟ್ಟಂತೆ ಆಯಿತು. 3 ದಿನದಲ್ಲಿ ಏನು ನಡೆಯುತ್ತೆ? ಹೀಗೆ ಅವಳು ಯೋಚಿಸುತ್ತಾ ನಿಂತಿದ್ದಳು. ಅನನ್ಯ, ಏನು ಯೋಚನೆ ಮಾಡ್ತಾ ಇದ್ದೀಯಾ? ಇವತ್ತು ನನಗೆ ಕಾಫಿ ಸಿಗೋಲ್ವಾ ಎಂದು ರಾಘವ ಅವಳ ಹೆಗಲ ಮೇಲೆ ಕೈಯಿಟ್ಟ. ಅವನ ಸ್ಪರ್ಶಕ್ಕೆ ಅನನ್ಯ ಒಮ್ಮೆಲೇ ಬೆಚ್ಚಿಬಿದ್ದಳು. ಇಲ್ಲ ರೀ, ಈಗೋ ಮಾಡ್ತೀನಿ ಎನ್ನುತ್ತಾ ತಬ್ಬಿಬ್ಬಾಗಿ ಅಡುಗೆ ಮನೆಯ ಕಡೆಗೆ ನಡೆದಳು. ಕಾಫಿ ಪಾತ್ರೆಗೆ ಹಾಲು ಸುರಿಯುವಾಗಲೂ ಅವಳ ಕಣ್ಣುಗಳು ಹಾಲಿನ ಮೇಲಿರಲಿಲ್ಲ. ಬದಲಿಗೆ ಮನಸ್ಸು 10 ವರ್ಷಗಳ ಸಂಸಾರದ ಹಾದಿಯನ್ನು ಜಾಲಾಡುತ್ತಿತ್ತು. ತನಗೆ ಆಕ್ಸಿಡೆಂಟ್ ಆದ ಆ ಜೂನ್ 7ರ ರಾತ್ರಿ ನಿಜಕ್ಕೂ ಏನಾಗಿತ್ತು? ರಾಘವ ಏನನ್ನಾದರೂ ತನ್ನಿಂದ ಮುಚ್ಚಿಡುತ್ತಿದ್ದಾನಾ? ಕಾಫಿ ಕುಡಿದು ಮುಗಿಸಿದ ರಾಘವ ಇಡೀ ದಿನ ಸಾಮಾನು ಹೊತ್ತು ಸುಸ್ತಾಗಿದ್ದರಿಂದ ಬೇಗನೆ ಹಾಸಿಗೆಯ ಮೇಲೆ ಒರಗಿ ನಿದ್ರೆಗೆ ಜಾರಿದ. ಆದರೆ ಅನನ್ಯಾಳಿಗೆ ಕಣ್ಣು ಮುಚ್ಚಿದರೆ ಸಾಕು, ಆ ಕೆಂಪು ಡೈರಿಯೇ ಕಣ್ಣೆದುರು ಬರುತ್ತಿತ್ತು. ರಾತ್ರಿ 11 ಗಂಟೆ. ಇಡೀ ಏರಿಯಾ ಕತ್ತಲಲ್ಲಿ ಮುಳುಗಿತ್ತು. ರಾಘವ ಗಾಢ ನಿದ್ರೆಯಲ್ಲಿದ್ದಾನೆ ಎಂಬುದನ್ನು ಖಚಿತಪಡಿಸಿಕೊಂಡ ಅನನ್ಯ ಮೆಲ್ಲಗೆ ಹಾಸಿಗೆಯಿಂದ ಎದ್ದಳು. ತನ್ನ ಬ್ಯಾಗಿನಿಂದ ಆ ಕೆಂಪು ಚರ್ಮದ ಡೈರಿಯನ್ನು ಅತ್ಯಂತ ಜಾಗರೂಕತೆಯಿಂದ ಹೊರಗೆ ತೆಗೆದಳು. ಹಾಲ್ನ ಸಣ್ಣ ನೈಟ್ ಲೈಟ್ ಬೆಳಕಿನಲ್ಲಿ ಸೋಫಾದ ಮೇಲೆ ಕುಳಿತು ಡೈರಿಯ ಪುಟಗಳನ್ನು ತಿರುವುತ್ತಾ ಕುಳಿತಳು. ಜೂನ್ 7ರ ಆ ಅರ್ಧಕ್ಕೆ ನಿಂತ ಬರಹ ಮತ್ತು ರಕ್ತದ ಕಲೆಯಿದ್ದ ಪುಟವನ್ನು ದಾಟಿ ಮುಂದಿನ ಪುಟಕ್ಕೆ ಹೋದಳು. ಆದರೆ ಮುಂದಿನ ಪುಟ ನೋಡಿ ಅವಳಿಗೆ ಮತ್ತೊಂದು ಆಘಾತ ಕಾಯುತ್ತಿತ್ತು. ಜೂನ್ 7ರ ನಂತರದ ಸತತ 5 ಪುಟಗಳನ್ನು ಯಾರೋ ಬ್ಲೇಡಿನಿಂದ ಅತ್ಯಂತ ನಯವಾಗಿ ಕತ್ತರಿಸಿ ತೆಗೆದಿದ್ದರು. ಹರಿದು ಹೋದ ಆ ಪುಟಗಳ ಸಣ್ಣ ಅಂಚುಗಳು ಮಾತ್ರ ಡೈರಿಯಲ್ಲಿ ಉಳಿದುಕೊಂಡಿದ್ದವು. ಆ ಪುಟಗಳಲ್ಲಿ ಏನು ಬರೆಯಲಾಗಿತ್ತು? ಅದನ್ನು ಕತ್ತರಿಸಿದವರು ಯಾರು? ತಾನೇ ಕತ್ತರಿಸಿದ್ದಾಳೋ ಅಥವಾ ರಾಘವನಿಗೆ ಈ ಡೈರಿ ಸಿಕ್ಕಿ ಅವನೇನಾದರೂ ಸಾಕ್ಷಿ ನಾಶ ಮಾಡಿದ್ದಾನೋ? ಕುತೂಹಲ ತಡೆಯಲಾರದೆ ಅನನ್ಯ ಡೈರಿಯ ಕೊನೆಯ ಪುಟಗಳನ್ನು ತಿರುವಿದಳು. ಇಡೀ ಡೈರಿ ಖಾಲಿಯಾಗಿತ್ತು. ಆದರೆ ಡೈರಿಯ ತೀರಾ ಕೊನೆಯ ಕವರಿನ ಒಳಗಡೆ ಒಂದು ಪ್ಯಾಕೆಟ್ ಇತ್ತು. ಅಲ್ಲಿ ಏನೋ ಗಟ್ಟಿಯಾದ ವಸ್ತುವಿರುವುದು ಅವಳ ಬೆರಳುಗಳಿಗೆ ಸಿಕ್ಕಿತು. ಮೆಲ್ಲನೆ ಕೈ ಹಾಕಿ ಹೊರಗೆ ಎಳೆದಾಗ ಸಿಕ್ಕಿದ್ದು ಒಂದು ಸಣ್ಣ ಮೆಮೊರಿ ಕಾರ್ಡ್. ಅದರ ಮೇಲೆ ಮಾರ್ಕರ್ನಿಂದ ಸಣ್ಣದಾಗಿ J7 ಎಂದು ಬರೆಯಲಾಗಿತ್ತು. ಅನನ್ಯಾಳ ಎದೆಬಡಿತ 100ರ ಗಡಿ ದಾಟಿತು. ಈ ಮೆಮೊರಿ ಕಾರ್ಡಿನಲ್ಲಿ ಏನಿದೆ ಎಂದು ನೋಡಿದರೆ ಎಲ್ಲ ರಹಸ್ಯ ಬಯಲಾಗಬಹುದು ಎಂದು ಅನ್ನಿಸಿತು. ಆದರೆ ಅದನ್ನು ಈಗ ಮೊಬೈಲ್ಗೆ ಹಾಕಿದರೆ
ರಾಘವನಿಗೆ ಗೊತ್ತಾಗುವ ಅಪಾಯವಿತ್ತು. ನಾಳೆ ಅವನು ಆಫೀಸಿಗೆ ಹೋದ ಮೇಲೆಯೇ ಇದನ್ನು ನೋಡಬೇಕು ಎಂದು ನಿರ್ಧರಿಸಿ ಮೆಮೊರಿ ಕಾರ್ಡನ್ನು ತನ್ನ ಕೈಗಡಿಯಾರದ ಹಿಂಭಾಗದಲ್ಲಿ ಬಚ್ಚಿಟ್ಟಳು. ಡೈರಿಯನ್ನು ಮತ್ತೆ ಬ್ಯಾಗಿನಲ್ಲಿಡಲು ಅವಳು ಎದ್ದಾಗ ಲಿವಿಂಗ್ ರೂಮಿನ ದೊಡ್ಡ ಗಾಜಿನ ಕಿಟಕಿಯ ಹೊರಗೆ ಏನೋ ಚಲಿಸಿದಂತಾಯಿತು. ಅನನ್ಯ ತಕ್ಷಣ ಕಿಟಕಿಯ ಹತ್ತಿರ ಹೋಗಿ ಪರದೆಯನ್ನು ಸರಿಸಿ ಹೊರಗೆ ನೋಡಿದಳು. ಹೊಸ ಮನೆಯ ಮುಂಭಾಗದಲ್ಲಿದ್ದ ರಸ್ತೆ ದೀಪದ ಮಸುಕಾದ ಹಳದಿ ಬೆಳಕಿನಲ್ಲಿ ರಸ್ತೆಯ ಎದುರಿಗಿನ ಕತ್ತಲಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಅವನು ಕಪ್ಪು ಬಣ್ಣದ ರೇನ್ ಕೋಟ್ ಧರಿಸಿದ್ದ. ಅವನ ಮುಖ ಸ್ಪಷ್ಟವಾಗಿ ಕತ್ತಲಲ್ಲಿ ಕಾಣಿಸುತ್ತಿರಲಿಲ್ಲ. ಆದರೆ ಅವನು ನೇರವಾಗಿ ಅನನ್ಯ ನಿಂತಿದ್ದ ಕಿಟಕಿ ಕಡೆನೇ ದಿಟ್ಟಿಸಿ ನೋಡುತ್ತಿದ್ದ. ಅವಳ ಮೈ ಜುಮ್ಮೆಂದಿತು. ಬೆವರಿನ ಹನಿಗಳು ಹಣೆ ಮೇಲಿಂದ ಇಳಿದವು. ಅವಳು ಹೆದರಿ ಹಿಂದೆ ಸರಿಯಲು ಹೋದಾಗ ಅವಳ ಮೊಬೈಲ್ ಒಮ್ಮೆಲೆ ವೈಬ್ರೇಟ್ ಆಯಿತು. ಅದೇ ಅನ್ನೋನ್ ನಂಬರಿಂದ ಒಂದು ಹೊಸ ಮೆಸೇಜ್ ಬಂದಿತ್ತು. ಮೆಸೇಜ್ ಓಪನ್ ಮಾಡಿದರೆ ಅದರಲ್ಲಿ ಬರೆಯಲಾಗಿತ್ತು, ಕಿಟಕಿಯಿಂದ ಹೊರಗೆ ನೋಡು ಅನನ್ಯ, ಸಮಯ ಓಡ್ತಾ ಇಲ್ಲ, ನಿಂತು ಹೋಗಿದೆ. ಮರುಕ್ಷಣವೇ ಅವಳ ಫೋನಿಗೆ ಮತ್ತೊಂದು ಮೆಸೇಜ್ ಬಂತು. ಆ ಫೋಟೋ ಒಂದು ಹಳೆಯ ವಾಚ್ನ ತೀರಾ ಹತ್ತಿರದ ಅಂದರೆ ಕ್ಲೋಸಪ್ ಚಿತ್ರವಾಗಿತ್ತು. ಅದರಲ್ಲಿ ವಾಚ್ನ ಸೆಕೆಂಡ್ ಮುಳ್ಳು ಚಲಿಸದೆ ಸರಿಯಾಗಿ ಜೂನ್ 7ರ ರಾತ್ರಿ 11:15ಕ್ಕೆ ನಿಂತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅನನ್ಯ ಹೆದರಿ ಧಡಾರನೆ ಕಿಟಕಿಯ ಪರದೆಯನ್ನು ಎಳೆದುಕೊಂಡಳು. ಯಾರು ಇವನು? ನನ್ನನ್ನು ಯಾಕೆ ಫಾಲೋ ಮಾಡ್ತಿದ್ದಾನೆ? ಫೋನ್ ಮಾಡಿದವಳು ಹೆಣ್ಣು, ಆದರೆ ಹೊರಗೆ ನಿಂತಿರುವುದು ಗಂಡಸು. ಇವರಿಬ್ಬರಿಗೂ ನನ್ನ ಜೂನ್ 7ರ ನೆನಪುಗಳಿಗೂ ಏನು ಸಂಬಂಧ? ಅನನ್ಯಳ ತಲೆಯಲ್ಲಿ ಪ್ರಶ್ನೆಗಳ ಬಿರುಗಾಳಿಯೇ ಎದ್ದಿತ್ತು. ಬೆಳಗ್ಗೆ ರಾಘವ ಎಂದಿನಂತೆ ಎದ್ದು ರೆಡಿಯಾಗಿ, ಅನನ್ಯ, ಇವತ್ತು ಹೊಸ ಆಫೀಸಿನಲ್ಲಿ ಮೊದಲನೇ ದಿನ, ಸ್ವಲ್ಪ ಬೇಗ ಹೋಗಬೇಕು. ಸಂಜೆ ಬರುವಾಗ ನಿನ್ನ ಇಷ್ಟದ ಮೈಸೂರು ಪಾಕ್ ತರ್ತೀನಿ ಎಂದು ಪ್ರೀತಿಯಿಂದ ಅವಳ ಕೆನ್ನೆಯನ್ನು ಸವರಿ ಹೊರಟು ಹೋದ. ಅವನು ಹೋದ ತಕ್ಷಣ ಅನನ್ಯ ಮುಖ್ಯ ದ್ವಾರದ ಬಾಗಿಲನ್ನು ಭದ್ರವಾಗಿ ಹಾಕಿಕೊಂಡಳು. ತಕ್ಷಣ ತನ್ನ ವಾಚ್ನಲ್ಲಿದ್ದ ಮೆಮೊರಿ ಕಾರ್ಡ್ ತೆಗೆದು ತನ್ನ ಮೊಬೈಲ್ಗೆ ಸಿಕ್ಕಿಸಿದಳು. ಫೋನ್ ಗ್ಯಾಲರಿ ಓಪನ್ ಮಾಡಿದಾಗ ಅದರಲ್ಲಿ ಕೇವಲ ಒಂದೇ ಒಂದು ವಿಡಿಯೋ ಫೈಲ್ ಇತ್ತು. ಧೂಳು ಹಿಡಿದು ಕಳಾಹೀನವಾಗಿದ್ದ ಆ ವಿಡಿಯೋವನ್ನು ಅನನ್ಯ ಪ್ಲೇ ಮಾಡಿದಳು. ವಿಡಿಯೋ ಪ್ಲೇ ಆಗುತ್ತಿದ್ದಂತೆ ಕೇಳಿದ ಆ ಸದ್ದು ಮತ್ತು ಕಂಡ ಆ ದೃಶ್ಯ ಅನನ್ಯಳನ್ನು ಜೀವಂತವಾಗಿಯೇ ಸುಟ್ಟು ಬೂದಿ ಮಾಡುವಂತಿತ್ತು. ವಿಡಿಯೋದಲ್ಲಿ ಕತ್ತಲೆಯ ಕೋಣೆಯೊಂದರಲ್ಲಿ ಯಾರೋ ಒಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಅವರ ಪಕ್ಕದಲ್ಲಿ ರಕ್ತಸಿಕ್ತವಾದ ಕತ್ತಿ ಹಿಡಿದು ನಿಂತಿದ್ದ ಆ ಕೈಯಲ್ಲಿದ್ದ ಬಳೆಗಳು ಬೇರೆ ಯಾರದ್ದೂ ಅಲ್ಲ, ಸ್ವತಃ ಅನನ್ಯಳ ಕೈಯಲ್ಲಿದ್ದ ಬಳೆಗಳೇ ಆಗಿದ್ದವು. ಅಷ್ಟೇ ಅಲ್ಲ, ಹಿನ್ನೆಲೆಯಲ್ಲಿ ರಾಘವನ ಆತಂಕದ ಧ್ವನಿ ಕೇಳಿಸುತ್ತಿತ್ತು. ಅನನ್ಯ, ನೀನು ಈ ತಪ್ಪು ಮಾಡಬಾರದಾಗಿತ್ತು. ಫ್ರೆಂಡ್ಸ್, ವಿಡಿಯೋದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ವ್ಯಕ್ತಿ ಯಾರು? ಅನನ್ಯ ನಿಜವಾಗಿಯೂ ಕೊಲೆ ಮಾಡಿದ್ದಾಳಾ? ಹಾಗಿದ್ದರೆ ರಾಘವ ಅದನ್ನು ಏಕೆ ಮುಚ್ಚಿಟ್ಟಿದ್ದಾನೆ? ಹೊರಗೆ ನಿಂತಿದ್ದ ಆ ಕಪ್ಪು ರೈನ್ಕೋಟ್ ವ್ಯಕ್ತಿಯ ರಹಸ್ಯವೇನು? ಇದನ್ನೆಲ್ಲ ನಾವು ಮುಂದಿನ ಸಂಚಿಕೆ 3ರಲ್ಲಿ ತಿಳಿಯೋಣವೇ? ನಿಮಗೆ ಈ 2ನೇ ಭಾಗ ಹೇಗೆ ಅನ್ನಿಸಿತು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯನ್ನು ಮಿಸ್ ಮಾಡದೆ ಕೇಳಲು ಈಗಲೇ ನಮ್ಮ ಕಥಾ ಸಂಜೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.